ರಾಜ್ಯಗಳಿಂದ ಬಂದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಕರವೇ ವತಿಯಿಂದ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕರವೇ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷರಾದ ವಿಎಸ್ ಭೋಜೇಗೌಡ ಅವರ ನೇತೃತ್ವದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತ್ ಅವರಿಗೆ ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಅವರು, ತಾಲೂಕಿನಲ್ಲಿ ಕಾಫಿ ತೋಟಗಳ ಕೆಲಸಕ್ಕಾಗಿ ಅಸ್ಸಾಂ ಹಾಗೂ ಬಾಂಗ್ಲಾ ವಲಸಿಗರು ನಕಲಿ ಆಧಾರ್ ಕಾರ್ಡ್ ಬಳಸಿಕೊಂಡು ಕಾಫಿ ತೋಟದಲ್ಲಿ ಗಾರೆ ಕೆಲಸ, ಇನ್ನಿತರ ಕೆಲಸಗಳಿಗೆ ತಾಲೂಕಿನ ಬಿಕ್ಕೋಡು, ಅರೇಳಿ, ಕೆಂಡೇಹಳ್ಳಿ, ಚಿಕ್ಕನಹಳ್ಳಿ ಸೇರಿದಂತೆ ಇನ್ನಿತರ ಭಾಗಗಳಲ್ಲಿ ಬೀಡು ಬಿಟ್ಟಿದ್ದಾರೆ. ಅಲ್ಲದೆ ಅವರ ಚಲನವಲನಗಳ ಬಗ್ಗೆ ತೋಟದ ಮಾಲೀಕರಾಗಲಿ ಅಥವಾ ಗುತ್ತಿಗೆದಾರರು ಗಮನ ಹರಿಸುತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕೆಲವು ಒಂಟಿ ಮನೆಗಳಲ್ಲಿ ಕಳ್ಳತನ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹೀಗೆ ಹಲವಾರು ರೀತಿಯ ಪ್ರಕರಣಗಳು ಹೆಚ್ಚಿದ್ದು, ಇದರಿಂದ ಪೊಲೀಸ್ ಇಲಾಖೆಯವರಿಗೂ ಇದರಿಂದ ತೊಂದರೆಯಾಗಿದೆ. ಇದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಶುಂಠಿ ವಾಷಿಂಗ್ ಪಾಯಿಂಟ್ ಹಾಗೂ ತೋಟದ ಮಾಲೀಕರನ್ನು ಕರೆಸಿ ಮಾಹಿತಿ ಕಲೆ ಹಾಕಿ ವಲಸಿಗರನ್ನು ಕೂಡಲೇ ಅವರ ರಾಜ್ಯಗಳಿಗೆ ಕಳುಹಿಸಬೇಕು. ಮುಂದೆ ಇದರಿಂದ ಯಾವುದೇ ರೀತಿಯ ತೊಂದರೆಯಾದರೆ ಮಾಲೀಕರನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಬೇಕಾಗುತ್ತದೆ. ಇದರಿಂದ ಏನೇ ಮುಂದಿನ ದಿನಗಳಲ್ಲಿ ತೊಂದರೆಯಾದರೆ ಕರವೇ ವತಿಯಿಂದ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದರು. ಬೈರಾಪುರದಲ್ಲಿ ಒಂದು ಟೋಲ್ ವಿರುದ್ಧವಾಗಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಅದು ನಿಮ್ಮ ಮುಂದಾಳತ್ವದಲ್ಲಿ ಒಂದು ಸುಸೂತ್ರವಾಗಿ ಸಂಧಾನ ಸಭೆಯನ್ನು ಮಾಡಿ ಅಲ್ಲಿ ಟೋಲ್ನ ಒಂದು ಸಂಗ್ರಹ ಮಾಡದಂತೆ ಸ್ಟಾಪ್ ಮಾಡಿಸಿದ್ರಿ ನೀವು ಮತ್ತೆ ಡಿ ಸಿ ಮೇಡಮ್. ಹಂಗಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸಂಘಟನೆಯ ಪರವಾಗಿ. ಇವತ್ತೇನು ಅಂತ ಹೇಳಿದ್ರೆ, ಬೇಲೂರು ತಾಲೂಕಿನಾದ್ಯಂತ ಕೂಲಿ ಕೆಲಸಕ್ಕಾಗಿ ಅಸ್ಸಾಮಿಂದ ಇರ್ಬೋದು ಮತ್ತು ಬಾಂಗ್ಲಾದೇಶದಿಂದ ಸಾವಿರಾರು ಜನ ಬಂದಿದ್ದಾರೆ. ಇದರಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ, ಶುಂಠಿ ಪಾಯಿಂಟ್ಗಳಲ್ಲಿದ್ದಾರೆ, ಆಮೇಲೆ ಗಾರೆ ಕೆಲಸದ ಇದು ಮಾಡ್ತಿದ್ದಾರೆ. ಇದನ್ನೆಲ್ಲ ಕರ್ಕೊಂಬಂದಿರ ಅಂತ ಇವರೇ ಮಾಲೀಕರೇ, ಇವ್ರುಗಳೇ ಕರ್ಕೊಂಡ್ಬಂದಿದ್ದಾರೆ. ಇವ್ರು ಇವತ್ತು ಮನೆಗಳತನ, ಮೊಬೈಲ್ಗಳನ್ನ ಕಲಿಯೋದು, ಹಾಗೆ ಮತ್ತೆ ಮೊನ್ನೆ ಒಂದು ಹುಡುಗಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇವ್ರು ಅಂದ್ರೆ ಬೆಳಗಿನ ಕೆಲಸ ಮುಗಿದ್ಮೇಲೆ ಇವ್ರು ಈ ರೀತಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಕಳ್ಳತನ, ಸುಲಿಗೆ, ದರೋಡೆ, ಭಾರಿ ಮಟ್ಟದ ಒಂದು ಸಮಸ್ಯೆ ಉದ್ಭವ ಆಗಕ್ಕಿಂತ ಮುಂಚೆ ಇವ್ರ ಮೇಲೆ ನಿಗಾ ವಹಿಸಬೇಕು ಅಂತೇಳಿ ನಿಮ್ಗೊಂದು ಮನವಿ ಕೊಡ್ತೀವಿ. ದಯವಿಟ್ಟು ಇದ್ರ ಬಗ್ಗೆ ನೀವು ಆಕ್ಷನ್ ತಗೋಬೇಕು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್, ಉಪಾಧ್ಯಕ್ಷ ಮಂಜು ಆಚಾರ್, ಯುವ ಘಟಕದ ತಾಲೂಕು ಅಧ್ಯಕ್ಷ ಸತೀಶ್, ಕಾರ್ಯದರ್ಶಿ ರಾಕೇಶ್, ತೀರ್ಥಕುಮಾರ್, ಲೋಕೇಶ್, ಅಪಾರ ಪೊಲೀಸ್ ವರಿಷ್ಠಾಧಿಕಾರಿ ತಮ್ಮಯ್ಯ, ಸಿಪಿಐ ರೇವಣ್ಣ, ಜಗದೀಶ್ ಇದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.